ಮೆದುಳಿನ ಅರ್ಧ ಭಾಗ ತೆಗೆದ್ರು ಈ ಹುಡುಗಿ ಬದುಕ್ತಾಳೆ. ಕೇಳೋಕೆ ಅಸಾಧ್ಯ ಅನ್ಸಿದ್ರು ಇದೇ ನಿಜ. ಇದಕ್ಕೆ ಕ್ರಿಸ್ಟಿನಾ ಸ್ಯಾಂತೋಸ್ ಇವರ ಜೀವನವೇ ಸಾಕ್ಷಿ. ಕ್ರಿಸ್ಟಿನಾಗೆ ಕೇವಲ 7 ವರ್ಷ. ಆ ವಯಸ್ಸಲ್ಲಿ ಒಂದು ಅಪರೂಪದ ಬ್ರೈನ್ ಡಿಸಾರ್ಡರ್ ಅವರಿಗೆ ಪತ್ತೆ ಆಗುತ್ತೆ ಅಂಡ್ ಅವರ ಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗ್ತಾ ಹೋಗುತ್ತೆ. ಇದ್ದಕ್ಕಿದ್ದಂತೆ ಮೈಯೆಲ್ಲ ಸೆಳೆತ ಉಂಟಾಗೋದು, ಅದು 100 ಟೈಮ್ಸ್ ಪರ್ ಡೇ. ಮೆಡಿಸಿನ್ ಇಂದ ಕಂಟ್ರೋಲ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಫೈನಲಿ ಡಾಕ್ಟರ್ಸ್ ಗೆ ಒಂದೇ ಒಂದು ಡಿಸಿಷನ್ ಇತ್ತು, ಆಪರೇಷನ್ ಮಾಡಿ ಕಾಯಿಲೆಗೊಂಡಿರೋ ಅರ್ಧ ಮೆದುಳನ್ನ ತೆಗೆದುಹಾಕೋದು. 1996 ಅಲ್ಲಿ ಕ್ರಿಸ್ಟಿನಾಗೆ ಸುಮಾರು 14 ಗಂಟೆಗಳ ಕಾಲ ಆಪರೇಷನ್ ನಡೆಯುತ್ತೆ. ಆಪರೇಷನ್ ಸಕ್ಸಸ್ ಆಗುತ್ತೆ, ಬಟ್ ಅವರ ಎಡಭಾಗ ದುರ್ಬಲವಾಗುತ್ತೆ ಅಂಡ್ ದೃಷ್ಟಿ ಸಮಸ್ಯೆ ಬರುತ್ತೆ. ಅದ್ಭುತ ಸಂಗತಿ ಏನು ಅಂತಂದ್ರೆ ಅವರು ಓದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಡ್ರೈವಿಂಗ್ ನ ಕಲ್ತು ಲೈಸೆನ್ಸ್ ನ ಪಡಿತಾರೆ. ನಂತರ ಸ್ಪೀಚ್ ಪ್ಯಾಥಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಮೆದುಳಿನ ಭಾಗ ಅರ್ಧ ಇದ್ರು ಅವಳ ಜೀವನ ಅರ್ಧ ಇರ್ಲಿಲ್ಲ. ಜೀವನದಲ್ಲಿ ನಾವ್ ಅನ್ಕೊಂಡಿರೋದು ಟೈಮ್ ಸರಿಯಾಗಿ ಆಗ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ.